ದನಗಳು ಎಲ್ಲರಿಗೂ ಬೇಸರಾಗ್ಯಾವಿಲ್ರಿ, ಯಾರು ಸಾಕವ್ರು ಅಂಥೇಳಿ ಹೊರಗೆ ಅಟ್ಟಾಕತ್ತ. ಇವತ್ತು ನೋಡೋಣ್ರಿ ದನ ಯಾಕೆ ಬೇಕಂಥೇಳಿ. ಮೊದಲು ಈ ನೀರಿನ ಚಕ್ರ ನೋಡ್ರಿ ಹೆಂಗಿರ್ತೈತಿ. ಸೂರ್ಯ ಇರ್ತಾನ, ಸಮುದ್ರದ ನೀರು ಆವಿ ಮಾಡಿ ಮೋಡ ಮಾಡಿ ಹೊಳ್ಳಿ ಆ ಮೋಡನ ಗಿಡ ತಂಪು ಮಾಡಿ ಮಳೆ ಬರೆಸ್ತಾವ. ಮಳೆ ನೀರು ನದಿಗೆ ಬಂದು ನದಿಯಿಂದ ಮತ್ತೆ ಸಮುದ್ರಕ್ಕೆ ಹೋಗ್ತೈತಿ. ಅಕಸ್ಮಾತ್ ನಾನು ನಾಳಿಂದ ನನಗೆ ಸೂರ್ಯ ಬೇಡಪ್ಪ ಖಾಯಮಾಗಿ ಹೋಗ್ಬಿಡ್ಲಿ ಅಂದ್ರೆ ಸಮುದ್ರಕ್ಕೆ ಹೋಗಿ ಏನು ಬರ್ನರ್ ಹಚ್ಚಿ ನೀರು ಆವಿ ಮಾಡೋಕ್ಕಾಕೈತೆ? ಬ್ಯಾಡ್ರಿಪ್ಪ, ನನಗೆ ಒಂದು ಗಿಡಗಳ ಬೇಡ ನಾಳಿಂದ. ಹಂಗಂಥೇಳಿ ಮೋಡಕ್ಕೆ ಎ ಸಿ ಹಚ್ಚಿ ತಂಪು ಮಾಡಿ ಮಳೆ ಬರ್ಸೋಕ್ಕಾಗ್ತೈತೆ. ಹಿಂಗೆ ನೀವು ಕೃಷಿದ ಚಕ್ರ ನೋಡೋದಾದ್ರೆ ಇಲ್ಲಿ ನಿಮ್ಮ ಬೆಳೆ ಬಂದಾಗ ಒಂದು ಕಡೆ ನಿಮ್ಮ ಊಟ ಸಿಗ್ತೈತಿ, ಕೆಳಗೆ ಅದ್ರದ್ದು ತ್ಯಾಜ್ಯ ಉಳಿತೈತಿ. ಈ ಬೆಳೆ ತ್ಯಾಜ್ಯನ ದನ ತಿಂದು ಅದನ್ನು ಸಗಣಿ ಹಾಕಿ ಆ ಸಗಣಿಲೆ ಮತ್ತೆ ಹೊಳ್ಳಿ ಬೆಳೆಗೆ ಪೂರಕ ಆಗ್ತೈತಿಲ್ರಿ. ಹೆಂಗೆ ನೀರಿನ ಚಕ್ರ ಉಳ್ಳಾಕ ಸೂರ್ಯ ಗಿಡ ಬೇಕಲ್ಲ, ಹಂಗೆ ಈ ಕೃಷಿ ಚಕ್ರ ಉಳ್ಳಾಕ ದನ ಬೇಕೇ ಬೇಕು. ಈ ದನ ಇಲ್ಲಂತಂದ್ರೆ ಈ ಏನು ತ್ಯಾಜ್ಯ ಉಳಿದಿರ್ತೈತಲ್ರಿ ಅದು ಮುಂದಿನ ಬೆಳೆ ಅನ್ನೋಷ್ಟೊತ್ತಿಗೆ ಕಳೆತು ಗೊಬ್ಬರ ಆಗೋ ಬದಲಿ ವಿಷ ಆಗಕ್ಕೆ ಚಾಲು ಆಗ್ತೈತಿ. ನಾವೇನ್ರಿಪ್ಪ ಭಾಳ ಅಂದ್ರೆ ದನದ ಗತೆ ಅಂಬಾ ಅಂತ ಒದರ್ಬೋದು, ಆದ್ರೆ ದನದ ಗತೆ ಈ ಮೇವು ತಿಂದು ಸಗಣಿ ಹಾಕಾಕ